or a magnet. You have to get it. ಸುಮ್ಮನೆ ಅವ್ರು ಕಾಫಿ ಟೀ ಸಪ್ಲೈ ಮಾಡ್ಕೊಂಡಿದ್ರಿ ದೊಡ್ಡವ್ರಿಗೆ. ಕಾಲು ಹೊತ್ಕೊಂಡಿದ್ರಿ, ಕಾಲು ನೋಡ್ತಾರೆ, ನೀರು ತೊಗೊಂಡು ಕೊಡಿ, ಬೈದ್ರು ಬೈಸ್ಕೊಳ್ಳಿ, ಕಪಾಳ ಕೊಡೋದು ಕೊಡಿಸ್ಕೊಳ್ಳಿ. ಗುರು ಅಷ್ಟು ಈಸಿ ಸಿಗಲ್ಲ. ಈ ಟೆಸ್ಟ್ ಯು, ಈ ಕಿಕ್ಸ್ ಯು ಪರ್ಪಸ್ಫುಲಿ. ಹೋಗಲ್ಲ ನೀವು, ಬೇಡ ನಾವು ಹೋಗಲ್ಲ. ಇದು ಗ್ರೇಸ್ ಆಫ್ ದ ಗುರು ಅಂತೀವಲ್ಲ, ಅದು ಭಾಳ ಇಂಪಾರ್ಟೆಂಟು. ಯಾವುದನ್ನೇ ಒಂದು 7 ಜನರಲ್ಲಿ ನಾನು ಒಂದೇ ನೋಡಿದ್ದು, ಒಂದೇ ಗುಣ, ಆಧ್ಯಾತ್ಮಿಕತೆ. ಬ್ರಿಂಗಿಂಗ್ ಚೇಂಜ್ ಇನ್ ಓನ್ ಸೆಲ್ಫ್, ಕ್ರಿಯೇಟಿಂಗ್ ಡಿಫರೆನ್ಸ್ ಟು ಅದರ್ಸ್ ಲೈಫ್ ಆ್ಯಂಡ್ ಡೂಯಿಂಗ್ ಇಟ್ ಇನ್ ಮೈ ಓನ್ ಸ್ಮಾಲ್ ವೇ. ನನ್ನಲ್ಲಿ ಬದಲಾವಣೆ ತರಬೇಕು, ನನ್ನ ಸುತ್ತಮುತ್ತಲ ಜನಗಳಾಗುತ್ತೆ ಆ ಥರ ಅಷ್ಟೇ. ಮ್ಯಾಕ್ಸಿಮಮ್ ಐ ಕ್ಯಾನ್ ಎಂಪವರ್ ದೆಮ್ ಟು ಚೇಂಜ್. 25 years ನನಗೆ ಇವತ್ತು ಹಿಂತಿರುಗಿ ನೋಡಿದ್ರೆ ಆ ಒಂದು ನನ್ನ ವೈಫ್ ಹೇಳ್ತಿರ್ತಾರೆ, ಭಾರತಿ ಅಂತ, ಅವರು ಆರ್ಕಿಟೆಕ್ಟು, ಪಿರಮಿಡ್. ಹೌ ಯು ಲಿವ್ ಲೈಕ್ ದ್ಯಾಟ್? ಯು ಆರ್ ಸಪೋಸ್ ಟು ಅರ್ನ್ ಲಿವಿಂಗ್ ಇನ್ 92. ಯು ವೆಂಟ್ ಔಟ್ ಟು ಮ್ಯಾಂಗ್ಳೂರ್ ಟು ಲೀವ್ ಆಸ್ ಅ ನೋಬಡಿ, ನಾನ್-ಎಂಟಿಟಿ. ಓಕೆ, ಹೌ ಯು ಲಿವ್ ಲೈಕ್ ದ್ಯಾಟ್? ಅಂದರೆ ಹಂಗೆ ಇವಾಗಲೂ ಹಂಗೆ ಲೀವ್ ಮಾಡ್ತಾರಂತಾರೆ. ಸೊ ಫ್ರೆಂಡ್ಸ್, ಆ ಸಾಹಸ ಎಲ್ಲಿಬೇಕು ಅಂದರೆ ನಿಜವಾಗ್ಲೂ ಲೆಟ್ ಅಸ್ ಮೂವ್ ಟುವರ್ಡ್ಸ್ ದಟ್ ಮೀನಿಂಗ್. ವಾಟ್ ಇಸ್ ದ ಮೀನಿಂಗ್ ಆಫ್ ಅವರ್ ಲೈಫ್? ಹಿರಿಯರು ಅವರ ಒಂದು ಡೈಮೆನ್ಷನ್ ಕೊಡ್ತಾರೆ, ನಮ್ಮದೇ ಆದ ಡೈಮೆನ್ಷನ್ ನಮಗೂ ಇರುತ್ತೆ. ನಾನು ಯಾವಾಗಲೂ ಹೇಳೋದು ಒಂದೇ 3: ಡೆವಲಪ್ ದ ವಿಷನ್, ಕನ್ವರ್ಟ್ ದ ವಿಷನ್ ಇಂಟು ಮಿಷನ್. ಬಟ್ ಒಂದು ಪದಾರ್ಥ ಇನ್ನೊಂದು, ಅದು ಇಲ್ಲದೆ ಏನು ಮಾಡೋಕ್ಕಾಗಲ್ಲ. ಪ್ಯಾಷನ್. ವಿಷನ್ ಇಸ್ ದ ಡೈರೆಕ್ಷನ್, ಧ್ಯೇಯ ನಿನ್ನ ದಿಕ್ಕು. ಮಿಷನ್ನು ಏನದು ಅದು ಒಂದು ಇದು ಏನದು ವೆಹಿಕಲ್, ಕುದುರೆ ಮೇಲೆ ಕೂತ್ಕೊಂಡಿದ್ಯಾ? ಆ ಕುದುರೆ ಆ ವ್ಯಕ್ತಿಗೆ ಆ ವ್ಯಕ್ತಿಗೆ ಒಬ್ಬ ಸವಾರ ಇರಬೇಕಲ್ಲ. ದಟ್ಸ್ ಆಲ್ ದ ಥಿಂಗ್ಸ್ ಆರ್ ಇಂಪಾರ್ಟೆಂಟ್. ಈಗ ಇಂಜಿನ್ ಒಳಗಡೆ ಕಾರಲ್ಲಿ ಇಂಜಿನ್ ಪೆಟ್ರೋಲ್ ಇಲ್ಲ ಅಂದರೆ ಏನು ಮಾಡ್ತೀವಿ? ಇಟ್ ಡಸಂಟ್ ಮೂವ್. ಸೊ ವಿ ನೀಡ್ ಟು ಬ್ರಿಂಗ್ ಕಾಂಬಿನೇಷನ್ ಆಫ್ ವಿಷನ್, ಮಿಷನ್ ಆ್ಯಂಡ್ ಪ್ಯಾಷನ್. ಪ್ಯಾಷನ್ನು ಯಾವ್ದಾರ ಅಂಗಡಿಯಲ್ಲಿ ಕಾರ್ತಿಕ್ ಒಂದು ಅರ್ಧ ಛಲ, ಧೈರ್ಯ, ಮನೋಭಾವಗಳು, ಆ್ಯಟಿಟ್ಯೂಡ್ ಡೆವಲಪ್ಮೆಂಟ್ ಯಾವ್ದಾರ ಒಂದು ಅಂಗಡಿಲಿ ಸಿಗುತ್ತಾ ತಗೊಂಡು ಎಲ್ಲರೂ ಹಂಗಂದ್ರೆ ಅರ್ಧ ಕೆ ಜಿ ತೊಗೊಂಬಿಟ್ಟು ಹೊಟ್ಟೆ ಒಳಗೆ ಹಾಕೊಂಬಿಟ್ಟು ಎವ್ರಿಬಡಿ ವುಡ್ ಹ್ಯಾವ್ ಡೆವಲಪ್ಡ್ ಎ ಗ್ರೇಟ್ ಆ್ಯಟಿಟ್ಯೂಡ್, ಎವ್ರಿಬಡಿ ವುಡ್ ಹ್ಯಾವ್ ಬಿಕಮ್ ಪ್ಯಾಷನೇಟ್, ಎವ್ರಿಬಡಿ. ದಿಸ್ ಇಸ್ ದ ನೀಡ್ ಆಫ್ ದ ವರ್ಲ್ಡ್. ವೈ ವಿ ಕಾಲ್ every week 1,000 SMS, but still about 40 people were happy. But those 1,000 people feeling guilty that they couldn't come. ಎಲ್ಲ ಸಿಕ್ಕಿದಾಗ ಹೇಳ್ತಾರೆ, ಪ್ರೇಮ್ಕುಮಾರ್ ನೀವೆಲ್ಲ SMS ಬರ್ತಿಲ್ಲ, ಬರಬೇಕು. ಅಟ್ಲೀಸ್ಟ್ ದಟ್ ಮೆಸೇಜ್ ಇಸ್ ಸ್ಪ್ರೆಡಿಂಗ್, there is something is happening. Okay, so let us spread this message. ಅವರು ಅರ್ಥಪೂರ್ಣ ಜೀವನದೊಂದಿಗೆ ಬಂದು ಮಾತಾಡಿದ್ದಾರೆ. ಸೊ ಲೆಟ್ ಅಸ್ ದಿಸ್ ಲ್ಯಾಂಗ್ವೇಜ್. ಅವರು ನಾನು ಇನ್ನೊಂದು ಹೇಳ್ಕೊಳ್ಳೋದೇನೆಂದರೆ, ರವಿಪ್ರಕಾಶ್ ಅವರು ಫಸ್ಟ್ ಪ್ರೋಗ್ರಾಮ್ ಮಾಡಿದ್ದು ಐ ಥಿಂಕ್ ಇನ್ ದ ಇಯರ್ 2001, ಸೆಲ್ಫ್ ಎಸ್ಟೀಮ್ ಬಗ್ಗೆ. ಸರ್ ಜ್ಞಾಪಕ ಇದೆ? ಆತ್ಮವಿಶ್ವಾಸನ ಹೆಚ್ಚಿಸ್ಬೋದಾಗಿದೆ. ಆ ಸೆಲ್ಫ್ ಎಸ್ಟೀಮ್ದಲ್ಲಿ ಭಾಳ ಇನ್ನೂ ಕಣ್ಣು ಕಟ್ಟಾಗಿದೆ. ಆ ಫೋಟೋಗಳೆಲ್ಲ ಇದೆ. ಓಕೆ, ಆಮೇಲಿಂದ ನಾವು ಒಂದು ನನ್ನ ಫ್ಯಾನ್ ಹೌಸ್ ಕೂಡ ತಾವು ಬಂದಿದ್ವಿ, ರೈಟ್? ಮದ್ದು ಅಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ನಡೀತಾ ಇದೆ, ಒಂದು ರೀತಿಯ ಬದಲಾವಣೆ, ಒಂದು ಕೇಂದ್ರ. ಅದು ಡೂಯಿಂಗ್ ರೂರಲ್, ಈ ಗ್ರಾಮೀಣ ಶಾಲೆಗಳಲ್ಲಿ ನಮ್ಮ ಕಾರ್ತಿಕ್ ಕೊಡ್ತಿದ್ದಿಲ್ಲ. ಏನು ನಾವು ಮಾತ್ರ ಕನಸು ಕಾಣಬಾರ್ದ, ಹಳ್ಳಿಯವ್ರು ಕಾಣಬಾರ್ದ, ಮಕ್ಕಳು ಕಾಣಬಾರ್ದ, ಜಗದೀಶ್ ಅವ್ರು ಬಂದಿದ್ದು. ನಿನಗೇನು ಗೊತ್ತಿದೆ ಅದನ್ನ ಹೇಳು. ಮೋದಿಯವರು ಹೇಳ್ತಾ ಇದ್ದಾರಲ್ಲ, ಯಾವ ಥಿಯರಿ ಮ್ಯಾನೇಜ್ಮೆಂಟ್ ಗೊತ್ತಿರೋ ಹೌ ಟು ಬಿಕಮ್ ಸಕ್ಸಸ್ಫುಲ್ ಅಂತ ಒಂದು ಫಾರ್ಮುಲಾ ಹೇಳ್ಕೊಡ್ತಾರಲ್ಲ. ದ ಪರ್ಸನ್ ಸಕ್ಸೀಡೆಡ್ ಗೋಸ್ ಅಂಡ್ ಟಾಕ್ಸ್. ಅವನು ಯಶೋಗಾಥೆ ಹೇಳಿದ್ರೆ ಅದು ಪ್ರಾಕ್ಟಿಕಲ್ ನಾಲೆಡ್ಜ್. ಅದು ಹೌದಪ್ಪ, ಹೋಗ್ತೀಯಾ, ಹೋಗವಾಗ ಮುಗಿಸ್ಬಿಡ್ತೀಯಾ, ಎದ್ದೇಳು. ಈ ಥಿಯರಿ ಏನು ಮಾಡ್ತಾನೆ ಗೊತ್ತಾ? ಅವನಿಗಲ್ಲ, ನಾನು ಕನ್ಸಲ್ಟೆನ್ಸಿ ಮಾತ್ರ, ನನಗೆ ನಾನು ಕೇಳಬೇಡ, ಸಾಲ್ವ್ ಆಗಲ್ಲ. ಸೊ ಪ್ರಾಕ್ಟಿಕಲ್ ನಾಲೆಡ್ಜ್ ಬುಕ್ಕು ಬೇಕು. ಯಾವಾಗ ಒಬ್ಬರು, ಈಗ ನಾನು ಈ 0 to 0 ಬರೆದಿದ್ದೀನಿ ಅಂದರೆ ಇನ್ನು 2 ವರ್ಷ 3 ವರ್ಷ ಆದಮೇಲೆ ಇದು ಥಿಯರಿನೇ. ಇದು ಬೇರೆಯವ್ರಿಗೆ ಥಿಯರಿ, ಬಟ್ ಇದು ನನ್ನ ಅನುಭವ ಇದು ಬುಕ್. ಬಟ್ ಇದರ ಅನುಭವ ಅವ್ರು ತಗೋಬೇಕು ಅಂದರೆ ಆ ರೀತಿ ಬದುಕಬೇಕು.
ಸೊ ನಾವು ಆ ಒಂದು ಪ್ರಾಜೆಕ್ಟ್ನ ತಗೊಂಡು ಪ್ರಭಾಕರ್ ಮೂರ್ತಿಯವರು ಇದ್ದಾರೆ ಗ್ರಾಮೀಣ ಅದಕ್ಕೆ ಹೆಸರು ನಾವು ಗ್ರಾಮೀಣ ವಿದ್ಯೆ ಒಂದು ಕೊಟ್ಟಿದ್ದೀವಿ. ಸೊ ವಿ ಆರ್ ಟೇಕಿಂಗ್ ಇಟ್ ವೆರಿ ಸೀರಿಯಸ್ಲಿ. ಮದ್ದೂರು ಮಾತ್ರ ಆ ಒಂದು ಕ್ಲಸ್ಟರ್ನ ಬೆಂಗಳೂರಿನಲ್ಲಿ ನಿಮಗೆ ಇದರಲ್ಲಿ ಹಳ್ಳಿಯಲ್ಲಿ ಸರ್ ದೇರ್ ಇಸ್ ನೋ ಡಿಫರೆನ್ಸ್. ಇವತ್ತು ಇಲ್ಲೂ ಫೇಸ್ಬುಕ್ ಇದೆ, ಅಲ್ಲೂ ಫೇಸ್ಬುಕ್ ಇದೆ. ನಿಮ್ಗಿಂತ ಚೆನ್ನಾಗಿ ಫೇಸ್ಬುಕ್ ಯೂಸ್ ಮಾಡೋಕ್ಕೆ ಬರ್ತಾವೆ ಹಳ್ಳಿಯ ಹುಡುಗರುಗಳಿಗೆ, ಗೊತ್ತಾಯ್ತಲ್ಲ. ಡೋಂಟ್ ಥಿಂಕ್ ದಟ್ ನಾವು ಬೇರೆ, ವಿ ಆರ್ ಡಿಫರೆಂಟ್. ಟೆಕ್ನಾಲಜಿ ವೈಸ್ ದೇ ಆರ್ ಆಲ್ ಬನ್ನಿ. ಸೊ we started that ಗ್ರಾಮೀಣ ಲಾಟ್ ಆಫ್ ಚೇಂಜ್. ಇವತ್ತು ನಾನು 8 ವರ್ಷದಿಂದ ಶುರು ಮಾಡಿದ್ವಿ. ಸಮ್ ಆಫ್ ದೆಮ್ ಅವರು ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳಾಗಿದ್ದಾರೆ. ಅವ್ರು ಬಂದು ಹೇಳ್ತಾರೆ, ಸರ್ ನಾನು ಅಲ್ಲಿದ್ದೀನಿ, ಇಲ್ಲಿದ್ದೀನಿ, ನಾನು ಹೇಳಿದ್ದು ಒಂದೊಂದು ಫಾರ್ಮುಲಾ ಕೂಡ ನಾನು ಮಾಡ್ತಿಲ್ಲ. ಸೊ ಯಂಗ್ಸ್ಟರ್ಸ್ಗೆ ಈಗ ನಾನು ಬುಕ್ಕಲ್ಲಿ ಬರೀತಾ ಇರೋದೇನಾದರೆ, ಕಣ್ಣಲ್ಲಿ ಕನಸಿಟ್ಕೊಳ್ಳಿ, ಹೊಟ್ಟೆಯಲ್ಲಿ ಬೆಂಕಿ ಇಟ್ಕೊಳ್ಳಿ. ಯಾಕಲ್ಲ, ಕಣ್ಣಲ್ಲಿ ಕನಸಿರ್ಬೇಕು, ಹೊಟ್ಟೆಯಲ್ಲಿ ಬೆಂಕಿ ಇದ್ರೆ ಅರ್ಥ ನಿಮಗೇ ಸಿಗುತ್ತೆ. ನಿಮ್ಮ ಜೀವನದ ಅರ್ಥ ನಿಮ್ಗೆ ಸಿಗ್ತಾ ಹೋಗುತ್ತೆ. ಅದನ್ನು ಆ ರೀತಿ ಬದುಕಿ ದೊಡ್ಡವರು ಹಿರಿಯರು ಹೇಳಿದ ಮಾರ್ಗದಲ್ಲಿ ಹೋಗೋಣ. ಸೊ ರವಿಪ್ರಕಾಶ್ ಅವರು ಸ್ವಲ್ಪ ಇಂಟ್ರೊಡಕ್ಷನ್ ಅವ್ರ ಬಗ್ಗೆ ಅವರು ಕರೆಕ್ಟಾಗಿ ಸ್ವಲ್ಪ ಮಾಡಿಕೊಳ್ಳಿ ಅಂತ ಹೇಳ್ತಾ ನಮ್ಮ ಪಿರಮಿಡ್ ವತಿಯಿಂದ ಅವ್ರನ್ನ ಸ್ವಾಗತ ಮಾಡ್ತಾ